ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಇಂದಿನ ನಮ್ಮ ಸಂವಾದದ ವಿಷಯ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರತಕ್ಕಂತಹ 2 ಪ್ರಶ್ನೆಗಳಿಗೆ ಉತ್ತರಿಸತಕ್ಕಂತಹ ಪ್ರಯತ್ನ. ಮೊದಲನೆಯದಾಗಿ ಒಬ್ಬರು ಸಹೃದಯರು ಕೇಳಿರತಕ್ಕಂತಹದ್ದು ಕಲಶದಲ್ಲಿ ಇಡತಕ್ಕಂತಹ ತೆಂಗಿನಕಾಯಿಯ ಬಗ್ಗೆ. ಅದೇ ರೀತಿ ದೇವರಿಗೆ ನೈವೇದ್ಯ ಮಾಡುವಾಗ ತೆಂಗಿನಕಾಯಿಯನ್ನು ಯಾವ ರೀತಿ ನಿವೇದಿಸಬೇಕು ಎಂಬಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ತೆಂಗಿನಕಾಯಿ ಪೂರ್ಣ ಫಲ ಅಂತ ಹೆಸರು, ಅದನ್ನು ಮಂಗಳ ದ್ರವ್ಯ ಅಂತ ಕರೆಸಿಕೊಳ್ಳುತ್ತದೆ. ಅದೇ ರೀತಿ ಕಲಶ ಎಂಬುದು ಕೂಡ ಒಂದು ಮಂಗಳ ದ್ರವ್ಯ, ಮಂಗಳ ಸಾಧನ ಎಂಬುದಾಗಿ, ಅದೇ ರೀತಿ ಭಗವಂತನ ಪೂಜೆಗೆ ಒಂದು ಪ್ರಧಾನ ಮಾಧ್ಯಮ ಎಂಬುದಾಗಿಯೂ ಕೂಡ ಕಲಶಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮಹತ್ವವನ್ನು ಕೊಟ್ಟಿದ್ದೇವೆ. ಅಂತಹ ಕಲಶದಲ್ಲಿ ತೆಂಗಿನಕಾಯಿಯನ್ನಿಡತಕ್ಕಂತಹದ್ದು, ಆ ಕಲಶ ಎಂಬಂತಹ ಒಂದು ಪ್ರತಿಮೆ ಅದು ಪೂರ್ಣಗೊಳ್ಳಬೇಕು ಅಂತ ಆದರೆ ಪೂರ್ಣ ಫಲರೂಪವಾಗಿರತಕ್ಕಂತಹ ತೆಂಗಿನಕಾಯಿಯು ಅತ್ಯಂತ ಅವಶ್ಯಕ. ಆ ತೆಂಗಿನಕಾಯಿ ನಾಳಿಕೇರ ಯಾವ ಹೆಸರಿಂದ ಬೇಕಾದರೂ ಕರೆಯಿರಿ, ಒಟ್ಟು ನಮ್ಮ ಕನ್ನಡ ಭಾಷೆಯಲ್ಲಿ ತೆಂಗಿನಕಾಯಿ ಅಂತ ಕರೀತೇವೆ. ಈ ತೆಂಗಿನಕಾಯಿಯ ನಡೆದಕ್ಕಂತಹ ಪದ್ಧತಿ ಕೆಲವರು ಮೇಲ್ಮುಖವಾಗಿ, ಅಂದರೆ ತೆಂಗಿನಕಾಯಿಯ ಜುಟ್ಟು ಮೇಲೆ ನೋಡುತ್ತಿರುವಂತೆ, ಇನ್ನು ಕೆಲವರು ತೆಂಗಿನಕಾಯಿ ಇಟ್ಟು ನಮಗೆ ಅಭಿಮುಖವಾಗಿರತಕ್ಕಂತೆ ಕಲಶದಲ್ಲಿ ತೆಂಗಿನಕಾಯಿ ಇಡುತ್ತಾರೆ. ಎರಡೂ ಸರಿಯಾದ ಸಂಪ್ರದಾಯವೇ ಆಗಿರತಕ್ಕಂತಹದ್ದು. ಕಲಶ ಎಂಬ ಪ್ರತಿಮೆ ಪೂರ್ಣಗೊಳ್ಳಬೇಕು ಅಂತಾದ್ರೆ ತೆಂಗಿನಕಾಯಿಯನ್ನು ಇಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅಂದ ಮಾತ್ರಕ್ಕೆ ಅದನ್ನು ಮೇಲ್ಮುಖವಾಗಿಡಬೇಕೋ ಅಡ್ಡಲು ಅಂದ್ರೆ ನಮಗೆ ಅಭಿಮುಖವಾಗಿಡಬೇಕು ಎಂಬುದಾಗಿ ಶಾಸ್ತ್ರ ನಿರ್ಣಯ ಇಲ್ಲ. ಸಂಪ್ರದಾಯ ಪ್ರಕಾರ ಅವರವರ ಮನೆತನದಲ್ಲಿ ಅವರವರ ಕುಲಗುರುಗಳು ಯಾವ ರೀತಿ ಆ ಒಂದು ಸಂಪ್ರದಾಯವನ್ನು ಅನುಷ್ಠಾನಿಸಿಕೊಂಡು ಬಂದಿದ್ದಾರೋ ಅದಕ್ಕನುಗುಣವಾಗಿ ನಡೆದುಕೊಳ್ಳುವುದೇ ಹೆಚ್ಚು ಉತ್ತಮವಾಗಿರತಕ್ಕಂತಹದ್ದು. ಅಂದ ಮಾತ್ರಕ್ಕೆ ಇನ್ನು ಜುಟ್ಟನ್ನು ಕೆಳಮುಖ ಮಾಡಿ ಕಲಶದ ಒಳಗೆ ಹೋಗುವ ಹಾಗೆ ನಿಯಮ ಇಲ್ಲ ಅಂತ ಹೇಳಿದ್ದೀರಲ್ವ, ಹೇಗೆ ಬೇಕಾದ್ರೂ ಇಡಬಹುದು ಕೇಳಿದ್ರೆ ಕಲಶದ ಜುಟ್ಟು ಒಳಮುಖ ಆಗುವ ಹಾಗೆ ಅಥವಾ ಕಲಶದ ಹಿಂಭಾಗ ನಮಗೆ ಅಭಿಮುಖವಾಗುವ ಹಾಗೆ ಈ ರೀತಿ ಇಡ್ಲಿಕ್ಕಿಲ್ಲ. ಜುಟ್ಟು ಮೇಲ್ಮುಖವಾಗಿ ಅಥವಾ ನಮಗೆ ಅಭಿಮುಖವಾಗಿರುವಂತೆ ಎರಡೂ ರೀತಿಯ ಸಂಪ್ರದಾಯವೂ ಕೂಡ ಶಾಸ್ತ್ರವಿಹಿತವೂ ಹೌದು, ಸಾಂಪ್ರದಾಯಿಕವೂ ಹೌದು, ತಪ್ಪಲ್ಲ. ಇನ್ನು ದೇವರಿಗೆ ನೈವೇದ್ಯವನ್ನು ಮಾಡುವಾಗ ಜುಟ್ಟನ್ನು ತೆಗೆದು ನಿವೇದಿಸಬೇಕೋ ಅಥವಾ ಒಡೆಯುವಾಗ ಜುಟ್ಟು ತೆಗೆದಿಡಬೇಕೋ ಎಂಬಂತಹ ಒಂದು ಗೊಂದಲದಲ್ಲಿದ್ದೇನೆ, ಗೊಂದಲ ಕಾಡುತ್ತಾ ಇದೆ ಅಂತ ನೀವು ಕೇಳಿರತಕ್ಕಂತಹ ಪ್ರಶ್ನೆಯ ಸಾರಾಂಶ. ಇದಕ್ಕೆ ಶಾಸ್ತ್ರ ಮತ್ತು ಸಂಪ್ರದಾಯ ಏನು ಹೇಳ್ತದೆ ಅಂತ ಕೇಳಿದ್ರೆ, ತೆಂಗಿನಕಾಯಿಯನ್ನು ಒಡೆಯುವವರೆಗೂ ಜುಟ್ಟು ಇರಬೇಕು, ಒಡೆದ ಬಳಿಕ ಜುಟ್ಟನ್ನು ತೆಗೆದು ದೇವರಿಗೆ ನೈವೇದ್ಯ ಮಾಡಬೇಕು. ಈಗ ಕೆಲವು ದೇವಸ್ಥಾನಗಳಲ್ಲೆಲ್ಲ ನಾವು ಕೊಂಡು ಹೋದಾಗ ಒಡಿತಾರೆ, ಕೈ ಮುಗಿತಾರೆ, ಕೊಟ್ಟು ಬಿಡುತ್ತಾರೆ. ಆಗ ನಾವು ಇದೇನು ಸುಮ್ಮನೆ ಒಡೆದು ಕೊಟ್ಟು ಬಿಟ್ರಲ್ವಾ, ದೇವರಿಗೆ ನೈವೇದ್ಯ ಮಾಡಲಿಲ್ಲ, ದೇವರ ಮುಂಭಾಗದಲ್ಲಿ ಇಡ್ಲಿಲ್ಲ, ದೇವರ ಹತ್ರ ಕೊಂಡು ಹೋಗ್ಲಿಲ್ಲ, ಅಥವಾ ಒಂದು ದಳ ತುಳಸಿಯನ್ನು ಹಾಕಲಿಲ್ಲ, ಯಾವ ರೀತಿ ನೈವೇದ್ಯ ಎಂಬುದಾಗಿ ನಾವು ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ದೇವಸ್ಥಾನದ ಪರಿಸರದಲ್ಲಿ ದೇವರನ್ನು ಸ್ಮರಿಸಿಕೊಂಡು ತೆಂಗಿನಕಾಯಿಯನ್ನು ಒಡೆದರೆ ಸಾಕು ದೇವರಿಗೆ ನೈವೇದ್ಯ ಎಂಬಂತಹ ಭಾವನೆ ಆ ತೆಂಗಿನಕಾಯಿ ನಿವೇದಿಸುವುದರ ಒಳಗೆ ಅಥವಾ ಯಾವುದೇ ಫಲವಸ್ತುಗಳನ್ನು ದೇವರಿಗೆ ಸಮರ್ಪಿಸುವುದರ ಒಳಗಿರತಕ್ಕಂತಹ ಅನುಸಂಧಾನ. ಆ ರೀತಿಯಲ್ಲಿ ವಿಮರ್ಶೆ ಮಾಡುವಾಗ ದೇವಸ್ಥಾನದ ಅರ್ಚಕರಾಗಲಿ ಅಥವಾ ಸಹಾಯಕ ಅರ್ಚಕರಾಗಲಿ, ಅಲ್ಲಿಯ ಜನದಟ್ಟಣೆ ಅಥವಾ ಸಮಯದ ಅಭಾವ ಇವುಗಳಿಗೆಲ್ಲ ಅನುಗುಣವಾಗಿ ಇದ್ದ ಹಾಗೆ ತೆಂಗಿನಕಾಯಿಯನ್ನು ಒಡಿತಾರೆ, ನಿಮಗೆ ಪ್ರಸಾದ ಅಂತ ಕೊಟ್ಟು ಬಿಡ್ತಾರೆ. ನಾವು ಆ ಕ್ಷೇತ್ರ ಮಹಿಮೆಗೆ ಅನುಗುಣವಾಗಿ ದೇವರಿಗೆ ನಿವೇದಿತವಾಗಿದೆ ಎಂಬ ಅನುಸಂಧಾನದಿಂದ ಆ ಪೂರ್ಣ ಫಲವನ್ನು ದೇವರ ಪ್ರಸಾದ ಎಂಬ ಭಾವದಿಂದ ಹಿಡ್ಕೊಂಡು ಬರತಕ್ಕಂತಹದ್ದು. ಒಟ್ಟಿನಲ್ಲಿ ತೆಂಗಿನಕಾಯಿಯನ್ನು ಒಡೆಯುವವರೆಗೂ ಅಲ್ಲಿ ಜುಟ್ಟು ಇರಬೇಕು, ಒಡೆದ ಬಳಿಕ ಜುಟ್ಟನ್ನು ತೆಗೆದು ಮತ್ತೆ ದೇವರಿಗೆ ನೈವೇದ್ಯ ಮಾಡಬೇಕು. ಪ್ರಾಯ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇನ್ನೇನಾದ್ರೂ ಸಂದೇಹಗಳಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕೇಳಬಹುದು. ಅದೇ ರೀತಿ ಎರಡನೆಯ ಪ್ರಶ್ನೆ ಸಾಡೆ ಸಾತಿಯ ಬಗ್ಗೆ ಒಬ್ಬರು ಕೇಳಿದ್ದಾರೆ. ಸಾಡೆ ಸಾತಿ ಅಂತ ಹೇಳಿದ್ರೆ ಪ್ರಸಿದ್ಧ 7 ಶನಿ, ಹಿಂದಿ ಭಾಷೆಯ ಇರುವಲಿನಿಂದ ಸಾಡೆ ಸಾತಿ ಅಂತ ನಾವು ಕರಿತೇವೆ. ವಸ್ತುತಸ್ತು 7 ಶನಿ ಅಂತ ಕರೆಯಬೇಕಾದದ್ದು. ಈ 7 ಶನಿ ಎಂಬುದು ಯಾವಾಗ ಬರ್ತದೆ, ಯಾರಿಗೆ ಬರ್ತದೆ, ಹೇಗೆ ಬರ್ತದೆ, 7 ವರ್ಷ ಯಾಕೆ, ಇದೆಲ್ಲರಿಗೂ ತಿಳಿದಿರತಕ್ಕಂತಹ ಇವತ್ತು ಒಂದು ಸಾಮಾನ್ಯ ಜ್ಞಾನ ಆಗಿ ಹೋಗಿದೆ. ಸರ್ವೇ ಸಾಮಾನ್ಯ ಎಲ್ಲರಿಗೂ ಇದರ ಬಗ್ಗೆ ಮಾಹಿತಿ ಇದೆ. ಇನ್ನು 7 ಶನಿ ಅಂತ ಹೇಳಿದ್ರೆ ನಾವು ಅದಕ್ಕೋಸ್ಕರ ಭಯಭೀತರಾಗಿ ಏನೇನೋ ಮಾತನಾಡಿಕೊಳ್ಳುವುದು, ಯಾವುದ್ಯಾವುದೋ ಮೌಢ್ಯಗಳಿಗೆ ಒಳಗಾಗುವುದು, ಇದೆಲ್ಲ ಆದಷ್ಟು ದೂರೀಕರಿಸುವುದು ಉತ್ತಮ ಅಂತ ನನ್ನ ಅನಿಸಿಕೆ. ಕಾರಣ ಇವತ್ತು ಶನಿಯ ಹೆಸರಿನಲ್ಲಿ ಸಮಾಜವನ್ನು, ಧಾರ್ಮಿಕರನ್ನು ಹೆದರಿಸತಕ್ಕಂತಹ ಕಾರ್ಯ ಸಮಾಜದಲ್ಲಿ ಕೆಲವು ಕಡೆಗಳಲ್ಲಿ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. 7 ಶನಿ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲರೂ ಹೆದರಬೇಕಾದ ಅಗತ್ಯ ಇಲ್ಲ. ಇದರ ಬಗ್ಗೆ ಕೆಲವು ವಿವರಣೆಗಳನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ.
ಯಾವುದೇ ಗ್ರಹರು ಅಥವಾ ಆ ದೇವತೆಗಳು, ನವಗ್ರಹಾದಿ ದೇವತೆಗಳು ಖುದ್ದಾಗಿ ನಮಗೆ ಯಾವುದೇ ರೀತಿಯ ಕೆಡುಕನ್ನಾಗ್ಲಿ ಒಳಿತನ್ನಾಗ್ಲಿ ಮಾಡುವವರಲ್ಲ. ಹೌದು, ದೇವತಾತ್ವೇನ ಪರಿಗಣಿತರಾದವರಾದ ಕಾರಣ, ಅಂದ್ರೆ ದೇವತೆಗಳಾದ ಕಾರಣ ನಮಗೆ ಅನುಗ್ರಹವನ್ನಂತೂ ಖಂಡಿತ ಮಾಡಿಯೇ ಮಾಡ್ತಾರೆ. ಆದರೆ ಯಾವ ರೀತಿಯಲ್ಲಿ ಮಾಡ್ತಾರೆ? ನಾವು ಪಡಕೊಂಡು ಬಂದದ್ದಕ್ಕನುಗುಣವಾಗಿ ನಮ್ಮನ್ನು ಅನುಗ್ರಹಿಸ್ತಾರೆಯೇ ವಿನಃ ಖುದ್ದಾಗಿ ಅನುಗ್ರಹಿಸುವರ, ಸ್ವತಂತ್ರವಾಗಿ ಅನುಗ್ರಹಿಸುವವರಾಗಲಿ ನಿಗ್ರಹಿಸುವವರಾಗಲಿ ಅಲ್ಲ. ಆ ರೀತಿಯಲ್ಲಿ ಒಂದು ದೇವತೆಗಳ ಆಡಳಿತ ವ್ಯವಸ್ಥೆ ಅಂತ ಆ ದೃಷ್ಟಿಯಲ್ಲಿ ನೋಡುವುದಾದ್ರೆ, ಸುಮ್ಮನೆ ಲೌಕಿಕ ಉದಾಹರಣೆಗೆ ಹೇಳುವುದಾದ್ರೆ ನಮಗೆ ಅರ್ಥ ಆಗುವ ಹಾಗೆ, ಆಡಳಿತ ವ್ಯವಸ್ಥೆ, ದೇವತೆಗಳ ಒಂದು ಆಡಳಿತ ವ್ಯವಸ್ಥೆಯನ್ನು ನೋಡುವುದಾದ್ರೆ, ಶನಿಯ ಸ್ಥಾನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನಾವು ಸಮಾಜದಿಂದ, ಸರ್ಕಾರದಿಂದ ಬೇಕಾದ ಸವಲತ್ತುಗಳನ್ನೆಲ್ಲ ಪಡ್ಕೊಂಡು ನಮ್ಮ ಲಿಮಿಟೇಷನ್ಗಿಂತ ಹೆಚ್ಚಿನ ಆದಾಯವನ್ನು ಗಳಿಸಿದೆವು ಎಂದಾದಲ್ಲಿ ಕ್ರಮ ಪ್ರಕಾರ ಸರ್ಕಾರಕ್ಕೆ ನಾವು ಸುಂಕ ಕಟ್ಟತಕ್ಕಂತಹದ್ದು ನಮ್ಮ ಕರ್ತವ್ಯ. ಅದೇ ರೀತಿ ನಾವು ಭಗವಂತನಿಂದ, ಪ್ರಕೃತಿಯಿಂದ ಎಷ್ಟೆಲ್ಲ ಪಡ್ಕೊಂಡಿದ್ದೇವೆ, ಅದಕ್ಕನುಗುಣವಾಗಿ ಒಂದು ಅಂಶವನ್ನು ಮತ್ತೆ ಸಮಾಜಕ್ಕೆ, ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡಲಿಲ್ಲ ಎಂದಾದಾಗ ಶನಿ ನಮ್ಮ ಮೇಲೆ ಗದಾಪ್ರಹಾರವನ್ನು ಮಾಡ್ತಾನೆ. ಅಂದ ಮಾತ್ರಕ್ಕೆ ಎಲ್ಲರಿಗೂ ಶನಿ ಕೇಡನ್ನುಂಟು ಮಾಡ್ಲಿಕ್ಕೋಸ್ಕರವೇ ಇರತಕ್ಕಂತಹವನು ಅಂತಲ್ಲ. ಒಂದು ಪ್ರಸಿದ್ಧ ಗಾದೆ ಮಾತು ಕೂಡ ಇದೆ, ತಪ್ಪದು. ಸರ್ವಾನಿಷ್ಟಕ್ಕೂ ಶನೈಶ್ವರನೇ ಕಾರಣ ಅಂತ ಹೇಳ್ತಾರೆ. ನಿಜವಾಗಿ ತಪ್ಪು. ಆ ದೇವತೆಯನ್ನು ನಾವು ಆ ರೀತಿ ನಿಂದಿಸಬಾರದು. ಮತ್ತೆ ಏನು ಮಾಡಬೇಕು ಕೇಳಿದ್ರೆ, ಜ್ಯೋತಿಷ್ಕರು ಅಂತ ಇದ್ದವರು ಅದಕ್ಕೆ ಬೇರೆ ಬೇರೆ ಪ್ರಾಯಶ್ಚಿತ್ತಗಳನ್ನು, ಶನಿ ಶಾಂತಿ, ಶನಿ ಪೂಜೆ, ಅಶ್ವತ್ಥ ಪ್ರದಕ್ಷಿಣೆ, ಆಂಜನೇಯನ ಸೇವೆ, ನರಸಿಂಹನ ಸೇವೆ, ಶ್ರೀನಿವಾಸ ದೇವರ ಸೇವೆ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಶನಿಯ ಸೇವೆ, ಶನಿ ಮಂದಿರಕ್ಕೆ ಭೇಟಿ, ಇದೂ ಕೂಡ ಒಂದು ಮೊದಲಿನಲ್ಲಿ ಬೇಕಾದದ್ದೇ. ಆದರೆ ಪ್ರಧಾನವಾಗಿ ಭಗವಂತನ ಉಪಾಸನೆಯನ್ನು ಮಾಡಲಿಕ್ಕೆ ಹೇಳುತ್ತಾರೆ. ಏನರ್ಥ? ನಾವು ನಿರಂತರ ಧರ್ಮ ಮಾರ್ಗದಲ್ಲಿ ನಡೆದೆವು ಎಂದಾದಲ್ಲಿ ಭಗವಂತನಿಂದ ಪಡಕೊಂಡ ಸಂಪತ್ತಿನಲ್ಲಿ ಒಂದಂಶವನ್ನು ಮತ್ತೆ ಧರ್ಮ ಕಾರ್ಯಕ್ಕೆ, ಸಾಮಾಜಿಕ ಕಳಕಳಿಯ ರೂಪದಿಂದ ಸಮಾಜಕ್ಕೆ ವಿನಿಯೋಗಿಸಿದೆವು ಎಂದಾದಲ್ಲಿ ನಮಗೆ ಯಾವ ಶನಿ ಪೀಡೆಯೂ ನಮಗೆ ಬಾಧಕವಾಗುವುದಿಲ್ಲ. ಅಂದ ಮಾತ್ರಕ್ಕೆ ಇದು ಈ ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. ಜನ್ಮ ಜನ್ಮಾಂತರದಿಂದ ನಾವು ಯಾವ ಕರ್ಮವನ್ನು ಅನುಸರಿಸಿಕೊಂಡು ಬಂದಿದ್ದೇವೋ ಅದಕ್ಕನುಗುಣವಾಗಿ ಆ ಕರ್ಮದ ಫಲಾಫಲವನ್ನು ಅನುಭವಿಸುವ ಕಾಲಘಟ್ಟ ಕೂಡಿ ಬಂದಾಗ ಶನೈಶ್ಚರ ನಮ್ಮ ರಾಶಿಯಲ್ಲಿ, ನಮ್ಮ ಜಾತಕದಲ್ಲಿ ಒಂದೊಂದು ಮನೆಯಲ್ಲಿದ್ದು ನಮಗೆ ಆ ಅನಿಷ್ಟದ ಸೂಚನೆಯನ್ನು ಕೊಡ್ತಾನೆ ವಿನಃ ಶನಿಯೇ ಖುದ್ದಾಗಿ ನಮ್ಮನ್ನು ಹಾಳು ಮಾಡಿದ ಅಂತ ನಾವು ಭಾವಿಸಿದರೆ ಅದು ಮಹಾ ಅಪರಾಧ ಅಂತ ಕರೆಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಶನಿ ಮಂದ ಅಂತ ಹೆಸರು, ಸ್ಥಿರ ಅಂತ ಹೆಸರು, ಶನೈಶ್ಚರ ಅಂತ ಹೆಸರು. ಎಲ್ಲ ಗ್ರಹರಿಗಿಂತಲೂ ಕೂಡ ಅತ್ಯಂತ ನಿಧಾನವಾಗಿ ಚಲಿಸುವವನಾದ ಕಾರಣ ಅವನಿಗೆ ಈ ರೀತಿಯಾದಂತಹ ಹೆಸರುಗಳು ಬಂದಿರತಕ್ಕಂತಹದ್ದು. ಶನಿಯ ಆರಾಧನೆಗಿಂತಲೂ ಕೂಡ ಶನಿಗೂ ಬಲದಾತನಾಗಿರತಕ್ಕಂತಹ ಭಗವಂತನ ವಿಶೇಷ ಉಪಾಸನೆಯಿಂದ ಶನಿ ದೋಷವನ್ನು, ಅಂದರೆ ಶನಿ ಸೂಚಿತ ದೋಷಗಳನ್ನು ನಾವು ಕಳಕೊಳ್ಳಬಹುದು ಎಂಬುದರಲ್ಲಿ ಎರಡು ಮಾತಿಲ್ಲ. ಇದು ಮನುಷ್ಯನ ಆಯುಷ್ಯದಲ್ಲಿ, ಪೂರ್ಣ ಆಯುಷ್ಯ ಬದುಕಿದ ಅಂತ ಆದ್ರೆ ಒಂದು ಮನುಷ್ಯನಿಗೆ ಅವನ ಪೂರ್ಣಾಯುಷ್ಯದಲ್ಲಿ 3 ಬಾರಿ 7 ಶನಿ, ಅಥವಾ ನೀವು ಕೇಳಿದಂತೆ 7.5 ಬಂದು ಹೋಗತಕ್ಕಂತಹ ಸಂದರ್ಭ ಇದ್ದೇ ಇರುತ್ತದೆ. ಭಯ ಬೇಡಬೇಕಾದಂತಹ ಅಗತ್ಯ ಇಲ್ಲ. ಶನಿ ಎಷ್ಟೋ ಮಂದಿಯನ್ನು ಉದ್ಧರಿಸಿದ್ದನ್ನು ನಾವು ಕಂಡಿದ್ದೇವೆ. ಜಾತಕದಲ್ಲಿ ಶನಿ ಯಾವ ಮನೆಯಲ್ಲಿದ್ದಾನೆ ಎಂಬುದರ ಮೇಲೆ ಅವನ ಫಲಾಫಲಗಳು ಡಿಪೆಂಡ್ ಆಗಿರ್ತವೆ. ಎಷ್ಟೋ ಮಂದಿ 7 ಶನಿ ಪ್ರಾರಂಭ ಆದಾಗ ಉನ್ನತೋನ್ನತ ಹುದ್ದೆಯನ್ನು ಅಥವಾ ಉನ್ನತ ಸ್ಥಾನವನ್ನು ಏರಿ ಬೇಕಾದಷ್ಟು ಗಳಿಸಿ, ಸಂಪತ್ತಾಗಿರಬಹುದು, ಆರೋಗ್ಯ ಆಗಿರಬಹುದು, ಅಥವಾ ಸಮಾಜದಲ್ಲಿ ಗೌರವವನ್ನಾಗಿರಬಹುದು, ಯಾವುದನ್ನೇ ಆಗಿರಬಹುದು, ಉತ್ತಮ ಸ್ಥಾನವನ್ನು ಅಲಂಕರಿಸಿದ್ದು, ಉತ್ತಮೋತ್ತಮ ಸ್ಥಾನಕ್ಕೆ ಏರಿದ್ದನ್ನು ನಾವು ಲೋಕದಲ್ಲಿ ಬೇಕಾದಷ್ಟು ಕಂಡಿದ್ದೇವೆ, ಜೀವನದಲ್ಲಿ ಅನುಭವಿಸಿದ್ದೇವೂ ಕೂಡ. ಆದ ಕಾರಣ ಶನಿ ಎಲ್ಲರಿಗೂ ಕೆಡುಕನ್ನುಂಟು ಮಾಡ್ತಾನೆ, ಎಲ್ಲ ಅನಿಷ್ಟಕ್ಕೂ ಶನೈಶ್ವರನೇ ಕಾರಣ ಎಂಬುದಾಗಿ ನಾವು ಭಾವಿಸಿದರೆ ಅದು ಬಹುದೊಡ್ಡ ತಪ್ಪು. ನಾವು ಮಾಡಿದ್ದನ್ನು ನಾವು ಅನುಭವಿಸಬೇಕೇ ವಿನಃ ಯಾರೂ ಕೂಡ ನಮ್ಮ ಒಳಿತು ಕೆಡುಕುಗಳಿಗೆ ದೇವತೆಗಳಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಾಗಲಿ ಕಾರಣರಾಗುವುದಿಲ್ಲ. ಆ ನಿಟ್ಟಿನಲ್ಲಿ ಶನಿಯ ಉಪಾಸನೆ, ಅವನಿಗೂ ಬಲದಾತ್ರವಾಗಿರತಕ್ಕಂತಹ ಭಗವಂತನ ಉಪಾಸನೆಯ ಮೂಲಕ ಶನಿಚಾರ ಪೀಡೆಯಿಂದ ಅಥವಾ ಶನಿ ಸೂಚಿತ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವಲ್ಲಿ ಪ್ರಯತ್ನಿಸುವ ಅಂತ ಹೇಳುತ್ತಾ ಪ್ರಾಯ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಅಂತ ಭಾವಿಸ್ತೇನೆ. ಇನ್ನೇನಾದರೂ ಸಂದೇಹಗಳಿದ್ದಲ್ಲಿ ಅಥವಾ ನಿಮ್ಮ ಸಂದೇಹ ನಿವಾರಣೆ ಆಗಲಿಲ್ಲ ಎಂದಾಗಲ್ಲಿ ಇನ್ನೂ ಸ್ವಲ್ಪ ವಿವರಣೆಯ ಜೊತೆಗೆ ಪ್ರಶ್ನೆಯನ್ನು ಕೇಳಿದರೆ ಉತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ. ಧನ್ಯವಾದಗಳು.